ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟು ಗೋ ಹ್ಯಾಡ್ ಅನ್ನುವಂತಹ ಮೆಸೇಜ್ ಅನ್ನು ಕೊಟ್ಟರೆ, ಮತ್ತೊಂದು ಕಡೆ ಪಾಕಿಸ್ತಾನದ ನರಿಬುದ್ಧಿ ಕಿತಾಪತಿ ಮತ್ತೆ ಗಡಿಯಲ್ಲಿ ಮುಂದುವರೆದಿದೆ. ಅರ್ಥಾತ್ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರೆಸಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಯುದ್ಧದ ಸನ್ನಿವೇಶ, ಪಾಕ್ ಸೇನೆಯಿಂದ ಸತತವಾಗಿ ಕದನ ವಿರಾಮವನ್ನು ಉಲ್ಲಂಘಿಸುವಂತಹ ಕೆಲಸ ಆಗ್ತಾ ಇದೆ. ಅಕ್ನೂರು ಸೆಕ್ಟರ್ನ ಗಡಿಯಲ್ಲಿ ಈಗ ಗುಂಡಿನ ದಾಳಿ ಆಗಿರುವಂತಹದ್ದು. ಚೆನಾಬ್ ನದಿ ಠಾಣೆಯ ಮೇಲೆ ಪಾಕಿಸ್ತಾನಿ ಪಡೆ ಫೈರಿಂಗ್ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ದಾಳಿಗೆ ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರ ಕೂಡ ಸಿಗ್ತಾ ಇರುವಂತಹದ್ದು. ಕಳೆದ ಒಂದು ವಾರದಲ್ಲಿ 14 ಬಾರಿ ಕದನ ವಿರಾಮವನ್ನ ಪಾಕಿಸ್ತಾನ ಉಲ್ಲಂಘಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ತನ್ನ ನರಿಬುದ್ಧಿಯನ್ನ ಮತ್ತೆ ಪ್ರದರ್ಶನ ಮಾಡ್ತಾ ಇರುವಂತಹದ್ದು ಪಾಕಿಸ್ತಾನ. ಒಂದು ಕಡೆ ಪಾಕಿಸ್ತಾನದ ಸಚಿವರುಗಳ ಉದ್ದಟತನದ ಹೇಳಿಕೆಗಳು, ಅಣುಬಾಂಬ್ ಪ್ರಯೋಗ ಮಾಡುವಂತಹ ಸ್ಟೇಟ್ಮೆಂಟ್ಗಳು, ಅದರ ನಡುವೆನೆ ಎಲ್ಲಿ ಯಾವಾಗ ಭಾರತ ನಮ್ಮ ದೇಶವನ್ನು ಹೊಕ್ಕೊಡಿಯುತ್ತೋ ಅನ್ನುವಂತಹ ಭಯ ಢವಢವ, ಇದರ ನಡುವೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಕೂಡ ಮುಂದುವರೆಸಿದೆ. ಅಕ್ನೂರು ಸೆಕ್ಟರ್ನ ಪಾರ್ಗ್ವಾಲ್ ಗಡಿಯಲ್ಲಿ ಈಗ ಪಾಕಿಸ್ತಾನ ಮತ್ತೆ ಗುಂಡಿನ ದಾಳಿಯನ್ನು ನಡೆಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಸತತವಾಗಿ ಕದನ ವಿರಾಮವನ್ನು, ನಿಯಮವನ್ನು ಉಲ್ಲಂಘಿಸುವಂತಹ ಕೆಲಸಕ್ಕೆ ಪಾಕಿಸ್ತಾನ ಮುಂದಾಗಿದೆ. ಹಾಗಾಗಿಯೇ ದೇಶವಾಸಿಗಳು ಕೇಳ್ತಾ ಇರುವಂಥದ್ದು, ಭಾರತೀಯ ಸೇನೆ ಈ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡಬೇಕು. ಮುಂದಿನ ದಿನ ಈ ರೀತಿ ಕಿತಾಪತಿ ಮಾಡುವುದಕ್ಕೆ, ಭಯೋತ್ಪಾದನಾ ಕೃತ್ಯ ಮಾಡುವುದಕ್ಕೂ ಕೂಡ ಪಾಕಿಸ್ತಾನ ಹೆದರಬೇಕು. ಆ ರೀತಿಯ ಪ್ರತೀಕಾರವನ್ನು ತೀರಿಸ್ಕೊಳ್ಬೇಕು ಅಂಥೇಳಿ ಜನ ಕೇಳ್ತಾ ಇದ್ದಾರೆ. ನೋಡೋಣ, ಇವತ್ತು ಮಹತ್ವದ ಮೀಟಿಂಗ್ಗಳು ಬ್ಯಾಕ್ ಟು ಬ್ಯಾಕ್ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ. ಯಾವ ನಿರ್ಧಾರ ನಿಲುವುಗಳಿಗೆ ಬರ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ, ಊಹೆಗೂ ಮೀರಿದಂತಹ ಅಟ್ಯಾಕ್ ಆಗುತ್ತೆ ಅಂಥೇಳಿ. ಅದು ಹೇಗೆ ಏನು ಅನ್ನೋದು ಗೊತ್ತಾಗಬೇಕಿದೆ.